ಸಂಗ್ರಹಿಸಿರುವ ದಾಖಲೆ ಸರಿ ಇದೆ ಅನ್ನೋದಾದ್ರೆ ನಮ್ಗೊಂದು ಡಿಕ್ಲರೇಷನ್ ಮೂಲಕ ನೀವು ದಾಖಲೆಗಳನ್ನು ಕೊಡಿ, ಈ ಅಂಕಿಅಂಶ ಸರಿ ಇದೆ, ನಾವು ಕೊಡ್ತಿರೋದು ಸರಿ ಇದೆ, ಒಂದ್ ವೇಳೆ ತಪ್ಪಿದ್ರೆ ನಮಗೆ ಕ್ರಮ ತೆಗೆದುಕೊಳ್ಳಿ ಅಂತ ಒಂದು ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ, ಕೊಡಿ ಅಂತ. ಇವತ್ತು ಎಲೆಕ್ಷನ್ ಕಮಿಷನ್ ಶಾಮೀಲಾಗಿರೋದ್ರಿಂದ ಯಾರಿಗೆ ನಾವು ಕೊಟ್ಟರೆ ನ್ಯಾಯ ಸಿಗ್ತದೆ, ಜನಕ್ಕೆ ಮನವರಿಕೆ ಆಗಬೇಕು, ಜನ ಕಾಪಾಡಿಕೊಳ್ಬೇಕು, ಜನ ಇಂಥದ್ದಾಗದಂತೆ ರಕ್ಷಣೆ ಮಾಡೋ ಕೆಲಸ ನಮ್ಮದು ಪ್ರಥಮ ಆದ್ಯತೆ ಅದಿರ್ತದೆ. ಅವೆಲ್ಲ ಕೂಡ ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡ್ತಾರೆ. ನಿನ್ನೆ ಸಾಕಷ್ಟು ಸಲಹೆಗಳನ್ನ ವಿಚಾರ ವಿನಿಮಯ ಆಗಿದೆ. ಮುಂದೆ ಏನೇನು ಸ್ಟೆಪ್ಸ್ ತಗೋಬೇಕು ಅದು ಹೈಕಮಾಂಡ್. ನಾಗಮೋಹನ್ ದಾಸ್ ವರದಿ ಅನುಷ್ಠಾನ ಆಗುತ್ತೆ ಅನ್ನುವ ಭರವಸೆ ತಮಗಿದೆಯಾ? 100% ಆಗ್ತದೆ, ಅದರಲ್ಲಿ ಏನು ಅನುಮಾನನೇ ಬೇಡ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಾವೆಲ್ಲ ಒಟ್ಟಾಗಿದ್ದೇವೆ ಆ ವಿಷಯದಲ್ಲಿ. 16ನೇ ತಾರೀಕು ಒಂದು ತೀರ್ಮಾನ ಆಗಲೇ ಆಗ್ತದೆ. ಅದರ ಮಧ್ಯದಲ್ಲಿ ಏನು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ನಾವು ಅಧ್ಯಯನ ಮಾಡಿ ಕ್ಯಾಬಿನೆಟ್ಗೆ ಬರಬೇಕಾಗ್ತದೆ. ಇದರಲ್ಲಿ ಯಾರೂ ಕೂಡ ಭಿನ್ನ ಅಭಿಪ್ರಾಯಗಳಿಲ್ಲ. ನಾವು ಡಾಕ್ಟರ್ ಪರಮೇಶ್ವರ್ ಮನೆಯಲ್ಲಿ ಸೇರಿ ಮಾತಾಡಿದ್ದೇವೆ. ಈ ಸಂಬಂಧಪಟ್ಟಂಥ ಮಾದೇವಪ್ಪನವರು, ನಾನು, ಪರಮೇಶ್ವರ್ ಅವರು, ಶಿವರಾಜ್ ತಂಗಡಿಗೆ, ರುದ್ರಪ್ಪ ಲಂಬಾಣಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಮಾತಾಡ್ತೀವಿ. ಕೆಲವು ಶಾಸಕರು ಕೂಡ ಬಂದರು, ನರೇಂದ್ರ ಸ್ವಾಮಿ ಎಲ್ಲ. ಮೂಲ ಉದ್ದೇಶ 101 ಉಪಜಾತಿಗಳಿಗೂ ಕೂಡ ಸಮವಾಗಿ ಹಂಚಿಕೆ ಮಾಡಿಕೊಡ್ಬೇಕು. ಇದರಲ್ಲಿ ಯಾರನ್ನು ಬಿಡುವಂಥದ್ದಲ್ಲ, ಸರ್ಕಾರ ನಡೆಸ್ತಾ ಇದ್ದೀವಿ ನಾವು. ಒಂದು ಜಾತಿ ಒಂದು ಉಪಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಅವರವರ ಆರ್ಥಿಕ ಪರಿಸ್ಥಿತಿ, ವಿದ್ಯಾರ್ಹತೆಗಳನ್ನು ತಿಳ್ಕೊಂಡು ಆ ಜನಸಂಖ್ಯೆಗೆ ಅನುಸಾರವಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಹಳ ಅತ್ಯುತ್ತಮವಾದಂಥ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಏನಾದರೂ ನಮ್ಮಲ್ಲಿ ಆ ವಿಷಯಗಳನ್ನು ಅಧ್ಯಯನ ಮಾಡಿದಾಗ ಏನಾದರೂ ಏರ್ಪಾಡು ಕಂಡ್ರೆ ನಾವೇ ಕುಂತು ಬಗೆಹರಿಸ್ಕೊಳ್ತೀವಿ. ಅದಕ್ಕೆ ಯಾವ ತಕರಾರಿಲ್ಲ. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟವ್ರು ಎಲ್ಲ ಒಟ್ಟಾಗಿದ್ದೀವಿ, ಒಟ್ಟಾಗಿ ತೀರ್ಮಾನ ತಗೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ನಾವು ತಿಳಿಸ್ತೀವಿ. ಸರ್, ಬಲ ಸಮುದಾಯದವರು ಈಗ ಜನಸಂಖ್ಯೆ ಆಧರಿಸಿ ಆ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತಾವು ಕೂಡ ಸಂಪುಟ ಸಭೆಯಲ್ಲಿ ಕೆಲವೊಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೀರಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. 2 ತಿಂಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನದಲ್ಲಿ 92ರಿಂದ 93% ಇರುವಂಥ ಎಲ್ಲ SC ಸಮುದಾಯಗಳನ್ನು ಅವರು ಪಟ್ಟಿಗೆ ಸೇರಿಸಿಕೊಟ್ಟಿದ್ದಾರೆ. ಉಳಿದಂಥ ಸಮುದಾಯಗಳು ಕೂಡ AKAD ಕೂಡ ಒಂದು ಗುಂಪು ಮಾಡಿದ್ದಾರೆ. ಅಲೆಮಾರಿ ಸಮುದಾಯಗಳನ್ನು ಗುಂಪು ಮಾಡಿದ್ದಾರೆ. ಎಡ ಒಂದು, ಬಲ ಒಂದು ಮತ್ತು ಕೋವಿ, ಲಂಬಾಣಿ, ಕೊರಮಾಕರ್ಚವನ್ನು ಮಾಡಿದ್ದಾರೆ. ಇವೆಲ್ಲ ಮಾಡಿರೋದ್ರಿಂದ ಯಾರಿಗೂ ಅನ್ಯಾಯ ಆಗಕ್ಕೆ ಅವಕಾಶ ಇಲ್ಲ. ನಾವು ಇವತ್ತು ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ನಾವೆಲ್ಲ ಒಟ್ಟಿಗಿದ್ದೀವಿ, ಒಟ್ಟಿಗೆ ಕುಂತು ಮಾತಾಡಿ ಮತ್ತೆ ನಾವು ಕ್ಯಾಬಿನೆಟ್. ಸರ್, ವರದಿಯಲ್ಲಿ ಮೀಸಲಾತಿ ಪ್ರಮಾಣ ಸಮಾನ ಪ್ರಮಾಣವಾಗಿ ಹೆಚ್ಚಿಗೆ ಆಗಿದೆ ಅನ್ನುವಂತ ಅಭಿಪ್ರಾಯ ಇದೆಯಾ? ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ದಾರೆ.